ಮಲೆನಾಡು ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಮಸಾಲೆ ಪೂರಿಯ ಮಸಾಲೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 1/4 kg ಒಣ ಬಟಾಣಿ ಕಾಳನ್ನು ತಗೊಂಡು ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಿಗ್ಗೆ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಸಾಲೆ ಪೂರಿಗೆ 1 ಚಮಚ ಕೊತ್ತಂಬರಿ, ಚಕ್ಕೆ, ಲವಂಗ, ಕಲ್ಲುಹು, 15 ಜೀರಿಗೆ ಮೆಣಸು, 1 ಏಲಕ್ಕಿ, 4 ಲವಂಗ ಹಾಕಿದ್ದೀನಿ. ಇದನ್ನೀಗ ಸ್ವಲ್ಪ ಹುರಿತೀನಿ. ನೋಡಿ ಗರಂ ಆಗ್ತಾ ಇದೆ. ಈಗ ಒಂದು 5 ರಿಂದ 6 ಬೆಳ್ಳುಳ್ಳಿ, 1/4 ಇಂಚು ಶುಂಠಿ ಹಾಕ್ತೀನಿ. ಅದನ್ನು ಫ್ರೈ ಮಾಡ್ತೀನಿ. ಮಿಕ್ಸಿ ಜಾರಿಗೆ ಬೇಯಿಸ್ಕೊಂಡಿದ್ದೀನಲ್ಲ ಬಟಾಣಿ, ಅದರಲ್ಲಿ 2 ಸೌಟು ರುಬ್ಬಕ್ಕೆ ಹಾಕ್ತೀನಿ. ಇಲ್ಲಿ ಕಾಯಿ ಏನೂ ಹಾಕಲ್ಲ. 1 ಮುಷ್ಟಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕ್ಲೀನಾಗಿ ಕೊತ್ತಂಬರಿ ಸೊಪ್ಪನ್ನ ಉಪ್ಪು ಹಾಕಿ ನೀರಲ್ಲಿ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಮೊಗ್ಗು, ಲವಂಗ ಎಲ್ಲವನ್ನು ಈಗ ಹಾಕಿದ್ದೀನಿ. 1/4 ಚಮಚ ವಾಟೆ ಪುಡಿ ಹಾಕ್ತೀನಿ. 1 ಸಣ್ಣ ಮುಷ್ಟಿ ಪುದೀನ. ಇದು ನಮ್ಮನೆಯಲ್ಲೇ ಬೆಳೆದಿದ್ದು ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ. ಪುದೀನ ಪಾಟಿಗೆ ಹಾಕ್ಕೊಂಡ್ರೆ ನಿಮ್ಮ ಮನೆ ಖರ್ಚಿಗಾಗಷ್ಟು ಬೆಳ್ಕೋಬೋದು. ಈಗ ಎಲ್ಲವನ್ನು ಸೇರಿಸಿ ರುಬ್ಬಬೇಕು. ರುಬ್ಬಿದ್ದನ್ನು ಈ ಕಾಳು ಬೇಯಿಸಿದ್ದೀನಲ್ಲ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ತುಂಬ ದಪ್ಪನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಬೇಕಾದ್ರೆ ಮುಂಚೆ ಉಪ್ಪು ಹಾಕಿಲ್ಲ. ಈಗ 1 ಮುಕ್ಕಾಲು ಸ್ಪೂನ್ ಉಪ್ಪು ಬೇಕು. ಮಸಾಲೆ ಪುರಿಗೆ ಮಸಾಲೆ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ನೋಡಿದ್ರಲ್ಲ, ಮಸಾಲೆ ಪುರಿಯ ಮಸಾಲೆನ ನೀವು ಆರಾಮಾಗಿ ಮನೇಲಿ ಮಾಡ್ಕೊಬೋದು. ನೋಡಿ, ರುಚಿ ರುಚಿಯಾಗಿರುತ್ತೆ. ಮಸಾಲೆ ಪುರಿಯ ಮಸಾಲೆ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.